और मेरे साथ विंग कमांडर व्योमिका सिंह आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर। Each of the target was a specific building or a group of buildings. All the targets were neutralized with clinical efficiency, and the results reiterate the professionalism of the Indian Armed Forces in the planning and execution of their operations. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಯುದ್ಧ ಭೂಮಿಯ ಮುಖ್ಯ ಪ್ರದೇಶಗಳು ಜಮ್ಮು ಅಂಡ್ ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್ ಹಾಗೂ ಗುಜರಾತ್ ಗಡಿ ಪ್ರದೇಶಗಳು ಆಗುತ್ತವೆ. ಎರಡೂ ದೇಶಗಳ ಸೈನಿಕರು ಯುದ್ಧಕ್ಕೆ ತಯಾರಾದರೆ ಭಾರತದ ಕಡೆ ಸುಮಾರು 14 ಲಕ್ಷ ಸೈನಿಕರು ಇದ್ದರೆ ಪಾಕಿಸ್ತಾನದ ಕಡೆ 6 ಲಕ್ಷ ಸೈನಿಕರು ಇದ್ದಾರೆ. ಭಾರತಕ್ಕೆ ಸಪೋರ್ಟ್ ಮಾಡುತ್ತಿರುವ ಸೂಪರ್ ಪವರ್ ದೇಶಗಳು ಅಂದರೆ ಅಮೆರಿಕ, ಫ್ರಾನ್ಸ್, ಇಸ್ರೇಲ್ ಹಾಗೂ ರಷ್ಯಾ. ಅದೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಿರುವ ದೇಶಗಳೆಂದರೆ ಚೀನಾ ಮತ್ತು ಟರ್ಕಿ. ಶಸ್ತ್ರಾಸ್ತ್ರಗಳ ಕುರಿತು ಹೇಳುವುದಾದರೆ ಭಾರತದ ಬಳಿ ರಫೇಲ್, ಸುಖೋಯ್ S-30 ಹಾಗೂ ಸ್ವದೇಶಿ ನಿರ್ಮಿತ ತೇಜಸ್. ಅದೇ ಪಾಕಿಸ್ತಾನದ ಬಳಿ F-16 ಫೈಟರ್ ಜೆಟ್, JF-17 ಥಂಡರ್. ಇನ್ನು ನ್ಯೂಕ್ಲಿಯರ್ ಬಾಂಬ್ಗಳ ಕುರಿತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯೇ ಹೇಳ್ತಾರೆ ನೋಡಿ. बार वाले भी लिखते थे पाकिस्तान के पास भी न्यूक्लियर है, तो हमारे पास क्या है भाई? ये दिवाली के लिए रखा है क्या?